ಮುಡಾ ಕರ್ಮಕಾಂಡ ಒಂದಾದ್ಮೇಲೆ ಒಂದು ಬರ್ತಾ ಇದೆ. ಎಲ್ಲಾದರೂ ನೀವು ಜಗತ್ತಲ್ಲಿ 3,000 ರೂಪಾಯಿಗೆ ಒಂದು ಸೈಟ್ ಕೇಳಿದ್ದೀರಾ? 3,000 ರೂಪಾಯಿಗೆ ಒಂದು ಸೈಟು ಮುಡಾದಲ್ಲಿ ಯಾರಪ್ಪನ ಮನೇದು ಹೇಳಿ? 3,000 ರೂಪಾಯಿ ಒಂದು ಸೈಟು. ಆ ಲೆಕ್ಕದಲ್ಲಿ 23 ಸೈಟನ್ನು ಮಾರಾಟ ಮಾಡಿದ್ದಾರೆ. ಕೋಟಿ ಕೋಟಿ ಬೆಲೆ ಬಾಳುವಂಥ ಸೈಟ್ಗಳು 3,000 ರೂಪಾಯಿಗೆ. 600 ರೂಪಾಯಿ ಕಟ್ಟಿಸ್ಕೊಂಡು ರಿಜಿಸ್ಟರ್ ಮಾಡಿಸ್ಕೊಟ್ಟಿದ್ದಾರೆ. ಇದೇನೋ ಮುಡ ಏನೋ ಅಪ್ಪನ ಆಸ್ತಿ ಅಂತ ತಿಳ್ಕೊಂಡ್ಬಿಟ್ಟಿದ್ರು ಏನೋ ಈ ಅಧಿಕಾರಿಗಳು. ಇದಕ್ಕೆ ಸಂಬಂಧಪಟ್ಟಂಗೆ 1 ವರ್ಷದ ಹಿಂದೆನೇ ಕೃಷ್ಣ ದೂರು ದಾಖಲು ಮಾಡಿದ್ದಾರೆ. ಆಯುಕ್ತ ದಿನೇಶ್ ಮತ್ತು ಮಂಜುನಾಥ್ ಅವರ ಕಳ್ಳಾಟ ಇದು ಅಂತ ಆರೋಪ ಮಾಡಿದ್ದಾರೆ. 5 ದಿನದಲ್ಲಿ ಬೇಕಾಬಿಟ್ಟು 23 ಸೈಟ್ಗಳು ರಿಜಿಸ್ಟರ್ ಆಗಿವೆ. 3,000 ರೂಪಾಯಿ ಲೆಕ್ಕದಂಗೆ. 3,000 ರೂಪಾಯಿ ಲೆಕ್ಕದಂಗೆ. ಏನು ಕರ್ಮ ನೋಡಿ ಇದು. ಎಲ್ಲಿ ಸಿಗಕ್ಕೆ ಸಾಧ್ಯ? 3,000 ರೂಪಾಯಿದಂಗೆ ಒಂದು ಸೈಟು. ಸುಮ್ಮನೆ ಹೆಸರಿಗೊಂದು ಪ್ರೋತ್ಸಾಹದಾಯಕ ದರ ಅಂತ ನಿಗದಿ ಮಾಡಿ ಹಾಕಿದ್ರು 23 ಸೈಟನ್ನು. ಇದರಿಂದ ಸರ್ಕಾರಕ್ಕೆ ಪ್ರತಿ ನಿವೇಶನಕ್ಕೆ ಕನಿಷ್ಠ 97 ಲಕ್ಷ ನಷ್ಟ ಆಗಿದೆ. ಒಂದು ನಿವೇಶನಕ್ಕೆ ಇಷ್ಟು ನಷ್ಟ ಆಯಿತು ಅಂತಂದರೆ ನಿಜವಾಗ್ಲೂ ಈ ದೂರುದಾರರು ಹೇಳ್ತಾ ಇದ್ದಾರಲ್ಲ, ಈ ದೂರುದಾರರು ಹೇಳ್ತಿರೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಬಿಡಿ. ಇದು ನಿಜಕ್ಕೂ ಸಾವಿರಾರು ಕೋಟಿ ರೂಪಾಯಿ ಇದ್ದೇನೆ ಇದು. ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ ಒಬ್ಬರು ಲಾಯರ್ ಮಾತಾಡಿದ್ದಾರೆ, ರವಿಕುಮಾರ್. ಏನು ಹೇಳ್ತಾರೆ ನೋಡೋಣ. ತಾವಿಲ್ಲಿ ಗಮನಿಸ್ಬೋದು ಸರ್, 3,000 ರೂಪಾಯಿಗೆ 1 ಕೋಟಿ ರೂಪಾಯಿ ಆಸ್ತಿಗಳನ್ನ ರಿಜಿಸ್ಟರ್ ಮಾಡಿಕೊಟ್ಟಿರೋದು. ಬರೀ 600 ರೂಪಾಯಿ ಸ್ಟ್ಯಾಂಪ್ ಡ್ಯೂಟಿ ಕಲೆಕ್ಟ್ ಮಾಡಿರೋಂಥದ್ದು ಸರ್ 1 ಕೋಟಿ ರೂಪಾಯಿ ಬರೀ ಸಬ್ ರಿಜಿಸ್ಟರ್ ವ್ಯಾಲ್ಯೂ ಇರೋಂಥದ್ದು. ಮಾರ್ಕೆಟ್ ವ್ಯಾಲ್ಯೂ 3 ಕೋಟಿ 4 ಕೋಟಿ ಐತೆ. ಅಟ್ಲೀಸ್ಟ್ ಇವ್ರ ಯೋಗ್ಯತೆಗೆ ಸಬ್ ರಿಜಿಸ್ಟರ್ ವ್ಯಾಲ್ಯೂಗಾದ್ರೂ ಸ್ಟ್ಯಾಂಪ್ ಡ್ಯೂಟಿ ಕಲೆಕ್ಟ್ ಮಾಡಬೇಕಾಗಲ್ವ ಸರ್? ಇದು ಅಕ್ಷಮ್ಯ ಅಪರಾಧ ಸರ್. ಇವ್ರ ಮೇಲೆ ಕ್ರಮ ತಗೊಳ್ಳಿ ಅಂತೇಳಿ ನಾವು ಅಕ್ಟೋಬರ್ 2023 ಲೋಕಾಯುಕ್ತರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಈವರೆಗೂ ಆಯಿತು ಸರ್, ನಮ್ಮ ಕೇಸು ಪುಟಪ್ಪೂ ಆಗಿಲ್ಲ. ಇವ್ರನ್ನ ಯಾರನ್ನೂ ವಿಚಾರಣೆನೂ ಮಾಡಿಲ್ಲ. ಇವ್ರ ಮೇಲೆ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ. ಆ್ಯಕ್ಚುಲಿ ಇವರೆಲ್ಲ ಇನ್ನೂ ಚೆನ್ನಾಗಿರೋ ಒಳ್ಳೊಳ್ಳೆ ಏರಿಯಾದಲ್ಲಿ ಎಂಜಾಯ್ ಮಾಡ್ತಾರೆ. ಇವ್ರನ್ನೆಲ್ಲ ಹಿಡಿದು ಜೈಲ್ಗೆ ಹಾಕ್ಬೇಕನ್ನೋದು. ಬನ್ನಿ, ನಮ್ಮ ಪ್ರತಿನಿಧಿ ದಿಲೀಪ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, 3,000 ರೂಪಾಯಿಗೆ ಒಂದು ಸೈಟು, ಈ ರೀತಿ ಹಲವಾರು ಸೈಟ್ಗಳನ್ನು ಮಾರಾಟ ಮಾಡಿರೋದು. ಈ 3,000 ರೂಪಾಯಿಗೆ 23 ಸೈಟ್ ಕೊಟ್ಟಿರೋ ರೀತಿಯಲ್ಲಿ ಮತ್ತೆ ಯಾರ್ಯಾರಿಗೆ 3,000 ರೂಪಾಯಿಗೆ ಇವರು ಸೈಟ್ ಕೊಟ್ಟು 3 ನಾಮ ಹಾಕಿದ್ದಾರೆ ಮುಡಕ್ಕೆ ಅಂತ? ಖಂಡಿತವಾಗ್ಲೂ ರಂಗನಾಥ್, ಇದು ನಿಜಕ್ಕೂ ಕೂಡ ಎಷ್ಟು ಹಗರಣ ಬಗೆದಷ್ಟು ಹೊರಬರ್ತಾ ಇರುವಂತದ್ದು. 3,000 ರೂಪಾಯಿಗೆ ಪ್ರೋತ್ಸಾಹದಾಯಕ ಯೋಜನೆ ಅಂತ ಕೊಡ್ತಾ ಇದ್ದಾರೆ. ಪ್ರೋತ್ಸಾಹದಾಯಕ ಯೋಜನೆ ಕೊಡಬಹುದು ಯಾವಾಗ ಆತ ಭೂಮಿಯನ್ನ ಕಳೆದುಕೊಂಡಿದ್ದಂತ ಸಂದರ್ಭದಲ್ಲಿ ಆತನಿಗೆ ಪ್ರೋತ್ಸಾಹದಾಯಕ ಯೋಜನೆಯಲ್ಲಿ ನಾಮಿನಲ್ ಅಮೌಂಟ್ ಅನ್ನ 3,000 ಕಟ್ಟಿಸ್ಕೊಂಡು ಅವರು ರಿಜಿಸ್ಟರ್ ಮಾಡ್ಕೊಡ್ತಾರೆ. ಆದ್ರೆ ಈ ಮಂಜುನಾಥ್ ಏನಿದಾನೆ, ಈತನಿಗೆ ಯಾವುದೇ ಜಮೀನು ಹೋಗಿರಲಿಲ್ಲ. ಮೈಸೂರಿನಲ್ಲಿ ಯಾವುದೇ ಜಮೀನಿಲ್ಲ ಆತನ ಹೆಸರಿನಲ್ಲಿ. ಆ ಜಮೀನನ್ನ ಮೂಡ ಕೂಡ ಅಕ್ವೈರ್ ಮಾಡ್ಕೊಳ್ಳಲ್ಲ. ಆದ್ರೆ ಆತನಿಗೆ ಇದೊಂದೇ ಪ್ರಕರಣದಲ್ಲಿ 23 ನಿವೇಶನಗಳನ್ನ ಮಂಜೂರಾತಿ ಮಾಡಿಕೊಟ್ಟಿರುವಂತದ್ದು. ಯಾಕಂದ್ರೆ ಈತ ಸಾಕಷ್ಟು 100 ನಿವೇಶನಗಳನ್ನ ಪಡ್ಕೊಂಡಿದ್ದಾನೆ ಅನ್ನುವಂಥದ್ದು ಗೊತ್ತಾಗಿದೆ. ಆದ್ರೆ ಈ ಒಂದು ಪ್ರಕರಣದಲ್ಲೇ ಸುಮಾರು 300 ಕೋಟಿ ನಷ್ಟ ಮಾಡಿದ್ದಾನೆ ಅನ್ನುವಂಥದ್ದು. ಒಂದು ಈಗ ವಿಜಯನಗರ ಹಂತದಲ್ಲಿ ಈಗ ಸಬ್ ರಿಜಿಸ್ಟರ್ ವ್ಯಾಲ್ಯೂ ಇರುವಂತದ್ದು ಒಂದು ಸೈಟ್ಗೆ 60-40, ಒಂದು ಸೈಟ್ಗೆ 1 ಕೋಟಿ ಅಷ್ಟು ವ್ಯಾಲ್ಯೂ ಇದೆ. ಅಂದ್ರೆ ಮಾರುಕಟ್ಟೆ ದರ ಇನ್ನು ಅಂದ್ರೆ 2 ಕೋಟಿ 3 ಕೋಟಿ ಕೂಡ ಅಷ್ಟೊಂದು ವ್ಯಾಲ್ಯೂ ಇರುವಂತದ್ದು. ಅಂತ ಸೈಟ್ ಗಳನ್ನ ಕೇವಲ 3,000ಕ್ಕೆ ಮಂಜುನಾಥ್ ಅನ್ನ ಪಡ್ಕೊಳ್ತಾನೆ ಅನ್ನುವಂಥದ್ದಾದ್ರೆ ಇಲ್ಲಿ ಎಷ್ಟರ ಮಟ್ಟಿಗೆ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥದ್ದು ಇದು ದೊಡ್ಡ ಮಟ್ಟದಲ್ಲಿ ಸಿಗ್ತಾ ಇರುವಂತಹ ಆಗಿರುತ್ತದೆ. ದಿನೇಶ್ ಆಗಿರ್ಬೋದು, ಮಂಜುನಾಥ್ ಆಗಿರ್ಬೋದು, ಮತ್ತೆ ಸಬ್ ರಿಜಿಸ್ಟರ್ಗಳಾಗಿರ್ಬೋದು, ಎಲ್ಲರೂ ಕೂಡ ಶಾಮೀಲಾಗಿ ಈ ಒಂದು ಹಗರಣವನ್ನ ಮಾಡಿರುವಂತದ್ದು. ಇಲ್ಲಿ ಇಷ್ಟು ದಿನ ಕೇವಲ ಮೂಡ ಅಂತ ಹೇಳ್ತಾ ಇದ್ವಿ, ಇಲ್ಲಿ ಸಬ್ ರಿಜಿಸ್ಟರ್ಗಳು ಕೂಡ ಮಟ್ಟಿಗೆ ಹಗರಣ ಅನ್ನುವಂಥದ್ದು ಇದು ಈ ಒಂದು ಪ್ರಕರಣದಿಂದನೇ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ದಿಲೀಪ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.